ರೈತರ ಸಾಲ ಮನ್ನಾ ಆಗಲಿ, ಸುಲಭ ದರದ ಬಡ್ಡಿಯಲ್ಲಿ ಅವರಿಗೆ ಹಣ ಸಿಗುವಂತಾಗಲಿ, ಅವರಿಗೆ ಒಳ್ಳೆಯ ಬೀಜ, ನೇಗಿಲು, ಇತರ ಉಪಕರಣಗಳು ದೊರೆಯುವಂತಾಗಲಿ, ಹಳ್ಳಿಗರಲ್ಲಿ ಚುರುಕಾಗಿರುವ ಮಕ್ಕಳನ್ನು ಕಂಡುಹಿಡಿದು ಅವರಿಗೆ ಮೇಲುಮಟ್ಟದವರೆಗೂ ಶುಲ್ಕ ತೆಗೆದುಕೊಳ್ಳದೆ ಶಿಕ್ಷಣ ನೀಡುವಂತಾಗಲಿ. ಈ ಕೆಲವೇ ಸಲಹೆಗಳನ್ನು ಜ್ಯೋತಿಬಾ ನೀಡಿದರು. ಪಾಟೀಲನ ಹುದ್ದೆ ಅಂದರೆ ಪಟೇಲ, ಚೌಧರಿಯ ಹುದ್ದೆ ವಂಶ ಪರಂಪರೆಯಿಂದ ಇರದೆ ಮರಾಠಿ 6ನೇ ಇಯತ್ತೆಯಲ್ಲಿದ್ದು ಉಳುವವನಿಗೂ ಮಣ್ಣು ತುಳಿಯುವವನಿಗೂ ಆದ ರೈತನಿಗೆ ಸಿಗುವಂತಾಗಲಿ. ಈ ಪದವಿಯನ್ನು ವಂಶ ಪರಂಪರೆಯಿಂದ ಬರುವ ಉತ್ತರಾಧಿಕಾರವೆಂದು ಪರಿಗಣಿಸದೆ ಎಲ್ಲ ಜಾತಿ ಜನಜಾತಿಯವರಿಗೂ ಸಿಗುವಂತಾಗಲಿ. ಕಾಡು ಪ್ರಾಣಿಗಳ ಬಗ್ಗೆ ಜ್ಯೋತಿಬಾ ಅವರು ಹೀಗೆ ಅಭಿಪ್ರಾಯ ತಿಳಿಸಿದ್ದಾರೆ. ಕಾಡು ಪ್ರಾಣಿಗಳು ರೈತರ ಫಸಲನ್ನು ನಾಶಗೊಳಿಸುತ್ತವೆ. ಇದನ್ನು ತಡೆಗಟ್ಟುವ ಅಧಿಕಾರ ತಾನೂ ಚಲಾಯಿಸದೆ ರೈತನೂ ಚಲಾಯಿಸದಂತೆ ಸರ್ಕಾರ ಕುರುಡಾಗಿದೆ. ಕಾಡು ಪ್ರಾಣಿಗಳಿಂದ ಫಸಲಿಗೆ ಹಾನಿಯಾದುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಪಗಾರದಿಂದ ಹಣ ವಸೂಲು ಮಾಡಿ ಹಣ ಕೊಡಿಸಲಿ. ಈ ಸಲಹೆಗಳೇ ಅಲ್ಲದೆ ಅವರು ಹೀಗೆ ಹೇಳಿದ್ದಾರೆ. ಶ್ರಾವಣ ಮಾಸದಲ್ಲಿ ಕೃಷಿ ಪ್ರದರ್ಶನದ ಏರ್ಪಾಡಾಗಲಿ. ಆಶ್ವೀಜ ಮಾಸದಲ್ಲಿ ಫಸಲನ್ನು ಪರೀಕ್ಷಿಸಿ ಉಳುವ ವಿಧಿವಿಧಾನಗಳನ್ನು ಪರೀಕ್ಷಿಸಿ ರೈತರಿಗೆ ಬಹುಮಾನ ನೀಡಲಿ. ರೈತರ ಮಕ್ಕಳಿಗೆ ಕಮ್ಮಾರ, ಬಡಗಿಯ ಕಸಬಿನ ಶಿಕ್ಷಣವನ್ನು ನೀಡಲಿ. ಪರದೇಶಗಳಲ್ಲಿ ಕೃಷಿ ವಿದ್ಯಾಲಯವನ್ನು ವೀಕ್ಷಿಸಲು ರೈತರನ್ನು ಕಳಿಸಬೇಕು. ದೇಶದಲ್ಲಿಯೂ ಕೃಷಿ ವಿದ್ಯಾಲಯಗಳು ಸ್ಥಾಪಿತವಾಗಲಿ. ಪುಣಿಯ ಬಳಿ ಕಡಕವಾಸಲ ಹಳ್ಳಿಯಲ್ಲಿ ಅಣೆಕಟ್ಟು ಕಟ್ಟಲಾಯಿತು. ಅಲ್ಲಿಂದ ನಾಲೆಗಳನ್ನು ತೆಗೆದು ನಾಲೆಯ ನೀರನ್ನು ಬೇಸಾಯಕ್ಕಾಗಿ ಬಿಡಲಾಯಿತು. ಆದರೆ ಯಾವ ರೈತನಿಗೂ ಆ ನೀರು ಬೇಡವಾಯಿತು. ಆ ನೀರು ಬಳಸುವುದನ್ನು ರೈತರು ಪಾಪವೆಂದು ಭಾವಿಸಿದರು. ಅಣೆಕಟ್ಟು ನೀರನ್ನು ಬಳಸಿದ್ದೇ ಆದರೆ ಸರ್ಕಾರವೇ ತಮ್ಮ ಜಮೀನನ್ನು ವಶಪಡಿಸಿಕೊಳ್ಳಬಹುದು ಎಂದೆನಿಸಿತು. ರೈತರ ಈ ಭೀತಿಯನ್ನು ನಿವಾರಿಸಲು ಪುಣೆಯ ಹತ್ತಿರವೇ ಇದ್ದ ಮಾಂಜರಿ ಹಳ್ಳಿಯಲ್ಲಿ ಜ್ಯೋತಿಬಾ ಅವರು ಜಮೀನು ತೆಗೆದುಕೊಂಡು ನಾಲೆಯ ನೀರಿನಿಂದ ಉತ್ತಮ ಫಸಲನ್ನು, ತೋಟಗಾರಿಕೆಯನ್ನು ಸರಾಗವಾಗಿ ತಮ್ಮದಾಗಿಸಿಕೊಂಡರು. ಅವರ ಸಮೃದ್ಧವಾದ ಫಸಲನ್ನು, ಹೂ ತುಂಬಿದ ತೋಟವನ್ನು ನೋಡಿ ರೈತರ ಭೀತಿ ಹೋಯಿತು. ಅವರು ನಾಲೆಯ ನೀರನ್ನು ಬಳಸಲು ಶುರು ಮಾಡಿದರು. ರೈತರ ಹಿತೈಷಿಗಳಾದ ಜ್ಯೋತಿಬಾ ಶೋಷಕ ವರ್ಗದವರ ಮೇಲೆ ಕೆಂಡ ಕಾರುತ್ತಿದ್ದರು. ಅಂತೆಯೇ ಅವರು ರೈತರ ಮೌಢ್ಯವನ್ನು ವಿಡಂಬನ ಭಾಷೆಯಲ್ಲಿ ಧಿಕ್ಕರಿಸುತ್ತಿದ್ದರು. ರೈತರು ಒಂದೇ ಮದುವೆ ಮಾಡಿಕೊಳ್ಳಬೇಕು, ಒಂದಕ್ಕಿಂತ ಹೆಚ್ಚು ಕೂಡದು. ಈ ವಿಷಯ ಕುರಿತು ಜ್ಯೋತಿಬಾ ಅವರು ಹೀಗೆ ಹೇಳಿದ್ದಾರೆ. ರೈತರು ಒಂದರ ನಂತರ ಮತ್ತೊಂದು 2, 4 ಹೆಣ್ಣುಗಳೊಂದಿಗೆ ಲಗ್ನವಾಗುತ್ತಾರೆ. ಈ ಅತ್ಯಾಚಾರದ ಬಗ್ಗೆ ಏನು ಹೇಳಲಾದೀತು? ನನ್ನ ಅಭಿಪ್ರಾಯದಲ್ಲಿ ಅವರು 5ನೆಯ ಹೆಣ್ಣನ್ನು ಮದುವೆಯಾಗಬೇಕು. ಇದರಿಂದಾಗಿ ಅವರು ಸತ್ತ ನಂತರ ಹೆಣ ಹೊರಲು 4 ಹೆಂಡತಿಯರು ತಯಾರಿರುವರು. 5ನೆಯವಳು ಕೆಂಡ ತುಂಬಿದ ಮಡಕೆ ತೆಗೆದುಕೊಳ್ಳುವಳು. ಅವನ ಮಕ್ಕಳಿಗೆ ಇದರ ಚಿಂತೆಯೇ ಇರಲಾರದು. ಸ್ತ್ರೀಯರು ಬಂಧ ಮುಕ್ತರಾಗಲಿ. ಈಗ ಟೈಪಿಸ್ಟ್ನಿಂದ ಜಿಲ್ಲಾಧೀಶನ ಹುದ್ದೆಯವರೆಗೆ, ಶಿಕ್ಷಕನಿಂದ ಬದಲು ಮಾಡಿ ಕಾರ್ಯದರ್ಶಿಯವರೆಗೂ, ಸರಪಂಚನಿಂದ ಶುರು ಮಾಡಿ ಮಂತ್ರಿಯಿಂದ ಪ್ರಧಾನಮಂತ್ರಿಯವರೆಗೂ ಈ ಎಲ್ಲ ಪದವಿಗಳಲ್ಲೂ ಜೀವನದ ಇತರ ಕ್ಷೇತ್ರಗಳಲ್ಲೂ ಸ್ತ್ರೀ ತನ್ನ ಸಾಹಸ, ಸಾಧನೆ, ಸಿದ್ಧಿಯನ್ನು ತೋರಿಸಿದ್ದಾಳೆ. ಈಗ ಸ್ತ್ರೀ ವಿಮೋಚನೆಯ ಚಳುವಳಿ ಗ್ರಾಮೀಣ, ದಲಿತ, ಆದಿವಾಸಿ ಜನಾಂಗಗಳ ಹೆಂಗಳೆಯರ ವಿಮೋಚನೆಯತ್ತ ಸಾಗಿದೆ. ಸ್ತ್ರೀಯರ ಭಿನ್ನ ಭಿನ್ನ ಸಮಸ್ಯೆಗಳನ್ನು ಬಗೆಹರಿಸುವ ಯತ್ನ ಸಾಗಿದೆ. ಪುರುಷರೇ ಪ್ರಧಾನವಾಗಿರುವ ಸಮಾಜದಲ್ಲಿ ಶತಶತಮಾನಗಳಿಂದ ಅಜ್ಞಾನ ಕತ್ತಲಿನಿಂದ ಮಂಕಾಗಿದ್ದ ಮಹಿಳೆಯರ ಬಂಧ ವಿಮೋಚನೆಗಾಗಿ ದುಡಿದವರಲ್ಲಿ ಜ್ಯೋತಿಬಾ ಮೊದಲಿಗರು. 1848ರಲ್ಲಿ ಅವರು ಕನ್ಯಾ ಪಾಠಶಾಲೆಯನ್ನು ಶುರು ಮಾಡಿದರು. ಆ ಶಾಲೆಯ ಮೊದಲ ದಿನ, ಮೊದಲ ಗಂಟೆ ಮಹಿಳೆಯರ ವಿಮೋಚನೆಯ ನಾಂದಿಯಾದರೆ ಅದು
ಮನುಸ್ಮೃತಿಯಲ್ಲಿ ಸ್ತ್ರೀರತ್ನ ಎಂಬ ಕಲ್ಪನೆಯನ್ನು ಅಣಕಿಸುವ ಧ್ವನಿಯಾಗಿತ್ತು. ಮೊದಲನೆಯ ದಿನ ಹಾಜರಿದ್ದ 8 ಬಾಲಿಕೆಯರು ಅಷ್ಟಮಾತೃಕೆಯರಂತಿದ್ದರು. ಅವರು ಸ್ತ್ರೀ ಶಕ್ತಿಗೆ ಭದ್ರ ಬುನಾದಿ ಹಾಕಿದರು. ಸ್ತ್ರೀ ವಿಮೋಚನೆಯ ಕಾರ್ಯಕ್ರಮಕ್ಕೆ ಮೊದಲು ಪ್ರಾರ್ಥನೆಯಲ್ಲಿ ಹೀಗೆ ಹೇಳಲಾಗಿದೆ: ಸ್ತ್ರೀ ವಿಮೋಚನೆಯ ಹರಿಕಾರ ಜ್ಯೋತಿಬಾಗೆ ಮೊದಲು ತಲೆಬಾಗುವೆವು ನಾವು. ಪ್ರಾಣಿಗಳಲ್ಲಿ ಮಾನವನೇ ಶ್ರೇಷ್ಠನೆಂದು ಜ್ಯೋತಿಬಾ ಅವರ ಭಾವನೆ ಇತ್ತು. ಮಾನವರಲ್ಲಿ ಮಹಿಳೆಯೇ ಶ್ರೇಷ್ಠ ಎಂದು ನಂಬಿಕೆ ಇತ್ತು. ಹುಟ್ಟಿನಿಂದಲೇ ಸ್ತ್ರೀ ಪುರುಷರು ಸ್ವತಂತ್ರರು, ಇಬ್ಬರಿಗೂ ಎಲ್ಲ ಅಧಿಕಾರಗಳನ್ನು ಸರಿಸಮಾನವಾಗಿ ಭೋಗಿಸುವ ಅವಕಾಶ ಉಂಟು. ಪರಶುರಾಮನಿಂದ ತನ್ನ ತಾಯಿಯ ವಧೆಯಾದ ಸಂಗತಿ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಜಘನ್ಯ ಕೃತ್ಯವನ್ನು ಜ್ಯೋತಿಬಾ ಅವರು ಧಿಕ್ಕರಿಸಿದ್ದಾರೆ. ವಿಷ್ಣುವಿನ 6ನೆಯ ಅವತಾರವೆಂದು ಹೆಗ್ಗಳಿಕೆಯನ್ನು ಪಡೆದು ಪುರಾಣಗಳಲ್ಲಿ ಮನ್ನಣೆಯನ್ನು ಗಳಿಸಿದ ಪರಶುರಾಮನು ರೇಣುಕಾ ಮಾತೆಯನ್ನು ಕೊಂದದ್ದು ಪುರುಷ ಪ್ರಧಾನ ಸಮಾಜವು ಮಹಿಳೆಯರನ್ನು ಪಶುಗಳೆಂದು ಭಾವಿಸುವ ದಾಖಲೆಯಾಗಿದೆ. ಶಿಶುಪಾಲನ ಮಡದಿಯಾಗಬೇಕಾಗಿದ್ದ ರುಕ್ಮಿಣಿಯು ಶ್ರೀಕೃಷ್ಣನಿಂದ ಅಪಹರಿಸಲ್ಪಟ್ಟಳು. ನಂತರ ಶ್ರೀಕೃಷ್ಣನು ಆಕೆಯನ್ನು ವರಿಸಿದ ಸುದ್ದಿಯು ಖಂಡನಾರ್ಹ. 2 ನಿದರ್ಶನಗಳಿಂದ ತಿಳಿಯಬರುವುದೇನೆಂದರೆ ಮಹಿಳೆಯರಿಗೆ ಸಮಾನ ಸ್ಥಾನವಿಲ್ಲ ಮತ್ತು ಅವರೊಂದಿಗೆ ಕ್ರೂರ ವ್ಯವಹಾರ ನಡೆದಿತ್ತು. ಜ್ಯೋತಿಬಾ ಹೇಳುತ್ತಾರೆ, ಯಾವ ದೋಷಾರೋಪಣೆ ಮಾಡದೆ ಸ್ತ್ರೀ ತನ್ನ ಗರ್ಭದಲ್ಲಿ 9 ತಿಂಗಳ ತನಕ ಕೂಸನ್ನು ನೋಡಿಕೊಳ್ಳುತ್ತಾಳೆ, ಅವಳೇ ನಮ್ಮ ಜಗದಂಬೆ. ನಮ್ಮ ಮಲಮೂತ್ರವನ್ನು ತೊಳೆದು ಅವಳು ನಮ್ಮನ್ನು ಸಾಕುತ್ತಾಳೆ. ನಾವು ಅಂಗಹೀನರೋ ಅಸಹಾಯಕರೋ ಆದಾಗ ಅವಳು ನಮ್ಮನ್ನು ಕಾಪಾಡುತ್ತಾಳೆ, ನಮಗೆ ಭರವಸೆ ನೀಡುತ್ತಾಳೆ. ನಡೆ ನುಡಿಯನ್ನು ಕಲಿಸುವವಳೂ ಅವಳೇ. ನಾವು ಎಲ್ಲರ ಋಣ ತೀರಿಸಬಹುದು, ಆದರೆ ತಾಯಿಯ ಋಣವನ್ನು ಎಂದೆಂದಿಗೂ ತೀರಿಸಲಾರೆವು. ಆದುದರಿಂದ ಮಹಿಳೆ ಪುರುಷರಿಗಿಂತ ಶ್ರೇಷ್ಠಳು. ಆದರೆ ನಾವು ಅತಿ ಬುದ್ಧಿಶಾಲಿಗಳೆಂದು ಅರಿತು ಶಿಕ್ಷಣ ಪಡೆದ ದುರಭಿಮಾನದಿಂದ ತಾಯಿಯ ಯಾತನೆಯನ್ನು ಮರೆಯುತ್ತೇವೆ, ಕೃತಜ್ಞರಾಗಿದ್ದೇವೆ. ಪುರುಷರಿಂದ ನಿರ್ಮಿತವಾಗಿರುವ ಎಲ್ಲ ಗ್ರಂಥಗಳಲ್ಲಿಯೂ ಮಹಿಳೆಯರನ್ನು ಪಕ್ಷಪಾತ ನೋಟದಿಂದ ತಿರಸ್ಕರಿಸಲಾಗಿದೆ. ಯಾವುದಾದರೂ ವಿದುಷಿಯು ಧರ್ಮಗ್ರಂಥವನ್ನು ಬರೆಯಲು ಶುರು ಮಾಡಿದ್ದರೆ ಅದರಲ್ಲಿ ತಮ್ಮ ಅಧಿಕಾರವನ್ನು ಒತ್ತಿ ಹೇಳಿದ್ದರೂ ಪುರುಷರೊಂದಿಗೆ ಪಕ್ಷಪಾತ ಧೋರಣೆಯನ್ನು ತಾಳುತ್ತಿರಲಿಲ್ಲ. ವರ ವಧು ಪರಸ್ಪರ ಸಮ್ಮತಿಸಿ ಲಗ್ನವಾಗುವುದನ್ನು ಜ್ಯೋತಿಬಾ ಅವರು ಮೆಚ್ಚುತ್ತಾರೆ. ಇದು ಪರಸ್ಪರ ಸರಿಸಮಾನ ಅಧಿಕಾರದ ಒಪ್ಪಿಗೆಯಾಗುತ್ತದೆ. ವಿವಾಹ ಪವಿತ್ರ ಸಂಸ್ಕಾರವಲ್ಲ, ಅದು ಒಂದು ಪವಿತ್ರ ಒಡಂಬಡಿಕೆ. ಒಡಂಬಡಿಕೆಗೆ 2 ವರ ವಧು ಪಕ್ಷದವರು ಪ್ರಾಯಕ್ಕೆ ಬಂದಿರಬೇಕು. ಇವರಿಬ್ಬರು ಸಮ್ಮತಿಸದಿದ್ದಲ್ಲಿ ಒಡಂಬಡಿಕೆ ಸಾಧ್ಯವಾಗದು. 1887ರಲ್ಲಿ ತಾವು ಬರೆದ ಸತ್ಯಶೋಧಕ ಸಮಾಜದಲ್ಲಿ ಬಣ್ಣಿಸಲಾಗಿರುವ ವಿವಾಹ ವಿಧಿಯನ್ನು ಗಮನಿಸಬೇಕು. ಇದರಲ್ಲಿ ವಧು ಹೀಗೆ ಹೇಳುತ್ತಾಳೆ: ನಾರಿಯರೆಲ್ಲ ನಾವು ಬಹಳ ನೊಂದಿದ್ದೇವೆ. ಇದರ ಬಗ್ಗೆ ನೀವು ಏನು ಮಾಡುವಿರಿ? ನಮಗೆ ನಮ್ಮ ಮನದಲ್ಲಿ ಹುದುಗಿರುವ ಸ್ವಾತಂತ್ರ್ಯದ ಸವಿಯೇ ತಿಳಿಯದು. ನೀವು ಮಹಿಳೆಯರ ಎಲ್ಲ ಅಧಿಕಾರಗಳನ್ನು ಒಪ್ಪಿಕೊಳ್ಳುವುದಾಗಿ ಪಣ ತೊಡಿರಿ. ಇದಕ್ಕೆ ಉತ್ತರವಾಗಿ ವರ ಹೀಗೆಂದಿದ್ದಾನೆ: ನಾನು ಮಹಿಳೆಯರ ಅಧಿಕಾರ ಎತ್ತಿ ಹಿಡಿಯಲು ಯತ್ನಿಸುವೆ. ಇದಕ್ಕಾಗಿ ನಾನು ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೇನೆ. ನೀನು ನನ್ನ ಪ್ರೇಯಸಿಯಾದೆ. ಇತರ ಹೆಂಗೆಳೆಯರು ಸೋದರಿಯರು. ನಿನ್ನನ್ನು ನೋಡಿಕೊಳ್ಳುವಾಗ ನಾನು ಸದಾ ಸೃಷ್ಟಿಕರ್ತನನ್ನು ಸ್ಮರಿಸುತ್ತೇನೆ. ಜ್ಯೋತಿಬಾ ಹೇಳುವುದೇನೆಂದರೆ, ಕೆಲವು ಲೋಭಿಗಳು
ಅಧಿಕ ಸುಖಾಪೇಕ್ಷೆಯಿಂದ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲೆಂದು 2-3 ಲಗ್ನ ಮಾಡಿಕೊಳ್ಳುತ್ತಾರೆ. ತನ್ನ ಮಡದಿಯರನ್ನೆಲ್ಲ ಒಂದೇ ಮನೆಯಲ್ಲಿ ವಾಸಿಸುವಂತೆ ಒತ್ತಡವನ್ನು ಹೇರುತ್ತಾರೆ. ಇದರ ಬಗ್ಗೆ ಯಾರಾದರೂ ಆಕ್ಷೇಪಿಸಿದರೆ ಧರ್ಮಗ್ರಂಥಗಳನ್ನು ಮುಂದು ಮಾಡುತ್ತಾರೆ. ಇದೇ ರೀತಿ ಸ್ತ್ರೀ ತನ್ನ ಆಸೆ ಆಕಾಂಕ್ಷೆಗಳನ್ನು ತೃಪ್ತಿಗೊಳಿಸಲು 2-3 ಪುರುಷರನ್ನು ವರಿಸಿ ಅವರನ್ನೆಲ್ಲ ಒಂದೇ ಮನೆಯಲ್ಲಿ ವಾಸಿಸುವಂತೆ ಒತ್ತಾಯ ಮಾಡಿದರೆ ಪುರುಷರು ಇದನ್ನು ಸಹಿಸುವರೇನು? ಪುರುಷರಿಗೆ ಈ ನಡತೆ ಸರಿ ಎನಿಸುವುದಿಲ್ಲ. ಅಂದ ಮೇಲೆ ಮಹಿಳೆಯರೊಂದಿಗೆ ಅವರು ಹೀಗೆ ನಡೆದುಕೊಳ್ಳುವುದು ಯೋಗ್ಯವೇನು? ಸ್ತ್ರೀ ಪುರುಷರು ಸರಿಸಮಾನರು. ಮಾನವನಿಗೆ ದೊರೆತ ಎಲ್ಲ ಅಧಿಕಾರಗಳು ಇಬ್ಬರಿಗೂ ದೊರೆತಿವೆ. ಅಂದ ಮೇಲೆ ಮಹಿಳೆಯರ ನಡತೆಗೆ ಒಂದು ನಿಯಮ, ಪುರುಷರ ನಡತೆಗೆ ಬೇರೊಂದು ನಿಯಮವೋ? ಇದು ಪಕ್ಷಪಾತವಲ್ಲದೆ ಮತ್ತೇನು? ಮಹಾತ್ಮ ಫುಲೆ ಅವರ ಜೀವನದ ಮುಖ್ಯ ಘಟನಾವಳಿ ಕ್ರಿಸ್ತಶಕ 1827ರಿಂದ ಕ್ರಿಸ್ತಶಕ 1890. 1897ರಲ್ಲಿ ಜ್ಯೋತಿಬಾ ಫುಲೆಯವರ ಜನನ. 1834ರಿಂದ 38 ಮರಾಠಿ ಶಾಲೆಯ ಶಿಕ್ಷಣ. 1840 ವಿವಾಹ. 1841ರಿಂದ 47 ಮಿಷನರಿ ಸ್ಕೂಲ್ ಇಂಗ್ಲಿಷ್ ಶಿಕ್ಷಣ. 1847 ಥಾಮಸ್ ಪೇನ್ ಅವರ ಸಾಹಿತ್ಯದ ಅಧ್ಯಯನ. 1848 ವಿವಾಹ ಸಮಾರಂಭದಲ್ಲಿ ಅಪಮಾನಗೊಂಡದ್ದು. 1848 ಮೊದಲನೆಯ ಕನ್ಯಾ ಪಾಠಶಾಲೆ. 1849 ಹೆಂಡತಿಯೊಂದಿಗೆ ಮನೆ ಬಿಟ್ಟದ್ದು. 1851 ಗಂಜಪೇಟೆ ಪುಣೆಯಲ್ಲಿ ಪಾಠಶಾಲೆ. 1852 ಸರ್ಕಾರಿ ಶಿಕ್ಷಣ ವಿಭಾಗದ ವತಿಯಿಂದ ಅಭಿನಂದನೆ. 1856 ಕುಕರ್ಮಿಗಳಿಂದ ಗುಪ್ತ ಹತ್ಯೆಯ ಯತ್ನ. 1860 ವಿಧವಾ ಪುನರ್ವಿವಾಹ ಸಮರ್ಥನೆ. 1863 ಬಾಲ ಹತ್ಯೆ ಪ್ರತಿಬಂಧಕ ಗೃಹ ಸ್ಥಾಪನೆ. 1868 ತಂದೆ ಗೋವಿಂದರಾಯರ ನಿಧನ. 1868 ತಮ್ಮ ಬಾವಿಯ ನೀರು ಬಳಸಲು ಅಸ್ಪೃಶ್ಯರಿಗೆ ಅನುಮತಿಯನ್ನು ನೀಡಿದ್ದು. 1873 ಸತ್ಯ ಶೋಧಕ ಸಮಾಜ ಸ್ಥಾಪನೆ. 1876ರಿಂದ 1882 ಪುಣೆ ನಗರ ಸಭೆಯ ಸದಸ್ಯತ್ವ. 1880 ಹೆಂಡದಂಗಡಿಗಳನ್ನು ಮುಚ್ಚಲು ಸಲಹೆ. 1882 ಹಂಟರ್ ಕಮಿಷನ್ ಮುಂದೆ ಹೇಳಿಕೆ. 1888 ಡ್ಯೂಕ್ ಆಫ್ ಕಾನಾಟರ ಅಭಿನಂದನೆ. 1888 ಮಹಾತ್ಮ ಬಿರುದಿನ ಸತ್ಕಾರ ಸಮಾರಂಭ. ದಿನಾಂಕ 28/11/1890 ನಿಧನ. ಮಾನ್ಯರೇ, ಇದುವರೆಗೆ 27 ಕಂತುಗಳಲ್ಲಿ ಪ್ರಸಾರಗೊಂಡ ಸಮಾಜ ಸುಧಾರಕ ಮಹಾತ್ಮ ಫುಲೆ ಪುಸ್ತಕದ ಓದು ಇಂದಿಗೆ ಮುಕ್ತಾಯಗೊಂಡಿದೆ. ಕೇಳುಗರಾದ ತಮ್ಮೆಲ್ಲರಿಗೂ ವಂದನೆಗಳು.